ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಸಂಪೂರ್ಣವಾಗಿ ಸೈನ್ಸ್ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ಗಳನ್ನು ಒಂದೇ ಒಂದು ಕಡೆ ಹಾಕಿ ಕೊಡೋಣ ಅಂದ್ಬಿಟ್ಟು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂತಹ, ಅಂದರೆ ವಿಜಯಪುರದಲ್ಲಿ ನಡೆದಂತಹ ಈ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯೋ ಆಗಿರ್ಬೋದು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲವೂ ಕೂಡ 6 ಕ್ವಶನ್ ಪೇಪರನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿ ನಿಮಗೆ ನಾನು ಕೊಡುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ಟಂತಹ ಅಲೋಶಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಶರತ್ ಅವರಿಗೂ ಕೂಡ ಫಿಸಿಕ್ಸ್ ಪೇಪರ್ ನಮಗೆ ಕಳಿಸ್ಕೊಟ್ಟಿದ್ರು, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಜೊತೆಗೆ ಶ್ರೇಷ್ಠ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸುಮಾರು 5 ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಇವರು ಬಳ್ಳಾರಿ ಜಿಲ್ಲೆಯಿಂದ ಕಳಿಸಿ ಕೊಟ್ಟಿದ್ದರು. ಜೊತೆಗೆ ರಂಜಿತಾ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ, ಹಾಗೂ ನಂದನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೇನ್ ಪಾತ್ರ ಇದರಲ್ಲಿ ನಮ್ಮ ಪ್ರಜ್ವಲ್ ಅವ್ರದ್ದು, ಅವರಿಗೂ ಕೂಡ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿಗೆ ಸಂಪೂರ್ಣವಾಗಿ ಮುಗಿತಾ ಈ ಪೇಪರ್ಗಳು ವೇಸ್ಟಾ ಅಥವಾ ಏನು ಅಂತ ಒಂದು ಕಾನ್ಸೆಪ್ಟ್ ಕೊಡಲಿಕ್ಕೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನೀವು ಬೇರೆ ಜಿಲ್ಲೆಯವರು ಆಗಿರ್ಬೋದು ಅಥವಾ ಬೇರೆ ಡಿಸ್ಟಿಕ್ ಅದೇ ಎಲ್ಲದೂ ಕೂಡ ಡಿಸ್ಟಿಕ್ಕು ಜಿಲ್ಲೆ ಅಂತ ಆಗಿರ್ಬೋದು. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ದಯವಿಟ್ಟು ಕೂತ್ಕೊಂಡು ಒಮ್ಮೆ ಬಿಡಿಸಿ. ಸಮಯ ಸಿಕ್ಕಾಗ ಇಮ್ಯಾಜಿನ್ ಯುವರ್ ಸೆಲ್ಫ್, ನೀವು ಬಳ್ಳಾರಿನಲ್ಲಿದ್ದರೆ ಇದೇ ಕ್ವಶನ್ ಪೇಪರ್ ಬರೀಬೇಕಿತ್ತು. ಆರ್ ಯು ಹ್ಯಾಪಿ ವಿತ್ ದೀಸ್ ಕ್ವಶನ್ ಪೇಪರ್ಸ್? Are you eligible to write answer for those questions which appeared in that district? ಇದನ್ನು ಫಸ್ಟು ತಾವುಗಳು ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು ಅಂದರೆ ಇದನ್ನು ಮನಸ್ಸಿನಲ್ಲಿ ನಿಮ್ಮ ಏನಂದರೆ ಮೈಂಡಲ್ಲಿ ಬೆಳೆಸ್ಕೋಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ನಮ್ಮ ಮೇಲ್ ಐ ಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಅಲ್ವಾ, ಅದೇ ನಮ್ಮ ಮೇಲ್ ಐ ಡಿ ಆಗಿರುತ್ತೆ. all-in-one pdf99@gmail.com ಅನ್ನುವಂಥದ್ದು. ಅದಕ್ಕೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಇನ್ನೂ ಹಿಂದಿ ಕ್ವಶನ್ ಪೇಪರ್ ಬಂದಿಲ್ಲ, ಜೊತೆಗೆ ಕಾಮರ್ಸ್ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಗಳು ಬಂದಿಲ್ಲ, ಸಂಸ್ಕೃತ ಆಗಿರ್ಬೋದು ಹಾಗೂ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ವಿಡಿಯೋ ನೋಡುವಾಗ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿಕೊಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮ್ವರೆಗೂ ಕೂಡ ಬೇಕಾಗಿರುವಂತಹ ಇಂಗ್ಲೀಷ್ ಮೆಟೀರಿಯಲಿನ ಲಿಂಕನ್ನು ಪ್ರೊವೈಡ್ ಮಾಡಿರ್ತೇನೆ. ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ತೆಗೀಲಿ ಅಂತ ನನ್ನ ಟಾರ್ಗೆಟು ಡೈರೆಕ್ಟ್ ಇರುವಂಥದ್ದು ಆ್ಯನ್ಯುವಲ್ ಎಕ್ಸಾಮ್. ಹಾಗಾಗಿಯೇ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಯಾರು ನಿಮ್ಮ ಫ್ರೆಂಡ್ಸ್ಗಳು ಬಹಳ ವೀಕ್ ಇದ್ದಾರೋ ಇಂಗ್ಲೀಷಲ್ಲಿ ಅಥವಾ ಫೇಲ್ಯೂರ್ ಸ್ಟೂಡೆಂಟ್ಸ್ಗಳು ಇದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ, ಹಾಗೂ ಇಂಗ್ಲೀಷೇ ಬರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ. ದೇವರು ಸದಾ ನಿಮಗೆ ಸಂತೋಷವಾಗಿಡಲಿ. ಅವರು ಕೂಡ ನಿಮ್ಮನ್ನು ನೆನೆಸ್ಕೊಂಡು ನಮ್ಮ ಫ್ರೆಂಡು ನನಗೆ ರೆಕಮೆಂಡ್ ಮಾಡಿದ್ದು ಯೂಟ್ಯೂಬ್ ಚಾನಲ್ಲು ಅಂದ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೆದು ಜೀವನ ಪೂರ್ತಿ ನಿಮ್ಮನ್ನು ಕೂಡ ನೆನೆಸ್ತಾರೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸದ್ಯದರಲ್ಲಿಯೇ ಒಂದು ವಾರದ ನಂತರ ನಾವು ಸಂಪೂರ್ಣವಾಗಿ ಮಿಡ್ ಟರ್ಮ್ ಎಕ್ಸಾಮಿಗೆ ಏನೆಲ್ಲ ಬೇಕು, ಹೇಗೆ ಓದಬೇಕು ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳಿ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ